ಹೇ ಗಾಯ್ಸ್, ದಿಸ್ ಇಸ್ ಯುವರ್ ಬಾಯ್ ಭರತ್. ನಾನಿದ್ದೀನಿ ಇವಾಗ ಉತ್ತರ ಪ್ರದೇಶದ ಸೋನಾಲಿ ಅನ್ನೋ ಒಂದು ವಿಲೇಜಲ್ಲಿ. ಇದು ಉತ್ತರ ಪ್ರದೇಶದ ಬಾರ್ಡರ್ ವಿಲೇಜ್. ಇದು ಈ ಒಂದು ವಿಲೇಜ್ ಬಾರ್ಡರ್ನ ಶೇರ್ ಮಾಡ್ಕೊಂಡಿದೆ ವಿತ್ ನೇಪಾಲ್. ಸೊ ನಾನಿವಾಗ ನೇಪಾಲ್ ಬಾರ್ಡ್ರ್ ಕ್ರಾಸ್ ಮಾಡ್ತಾ ಇದ್ದೀನಿ. ಈ ವಿಲೇಜಿಂದ ನಾನಿರೋ ಜಾಗದಿಂದ ನೇಪಾಲ್ ಬಾರ್ಡ್ರ್ ಇದೆ ಜಸ್ಟ್ 200 ಮೀಟ್ರು. ನಾವು ಅಲ್ಲೇ ನೇಪಾಲ್ ಬಾರ್ಡ್ರ್ ಹತ್ರ ಬಂದಿದ್ದೀವಿ. ಇವಾಗ ನಾನು ಬಾರ್ಡ್ರ್ ಕ್ರಾಸ್ ಮಾಡ್ತಾ ಇದ್ದೀನಿ ಟುವರ್ಡ್ಸ್ ನೇಪಾಲ್. ಮೇನ್ ಥಿಂಗ್ ಅಂದರೆ ನನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ. ಸೊ ನನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ, ಆದರೂ ನಾನು ಬಾರ್ಡ್ರ್ ಎಂಟ್ರಿ ಆಗ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ, ಸಿಚುವೇಶನ್ ಹೆಂಗಿರುತ್ತೆ ಅಂತ. ನಾನಿವಾಗ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಲಿಕ್ಕೆ ಬಂದಿದ್ದೀನಿ. ನಮ್ಮ ಇಂಡಿಯನ್ 1 ರೂಪೀಸ್ ಬಂದ್ಬಿಟ್ಟು ನೇಪಾಲಿ 1.6 ರೂಪೀಸ್ಗೆ ಸಮ. ಅಂದರೆ ನೀವು 1000 ಕೊಟ್ಟರೆ ಅವರು 1600 ನಿಮ್ಗೆ ವಾಪಸ್ ಕೊಡ್ತಾರೆ ನೇಪಾಲಿ ಕರೆನ್ಸಿ. ನಾನಿವಾಗ ಇಲ್ಲೇ ಬಾರ್ಡರ್ ಹತ್ರ ಇರೋ ಒಂದು SBI ಅಂದರೆ ಕಸ್ಟಮರ್ ಸರ್ವಿಸ್ ಪಾಯಿಂಟಲ್ಲಿ ನಾನು ಕ್ಯಾಶ್ ಎಕ್ಸ್ಚೇಂಜ್ ಮಾಡ್ಕೊತಿದ್ದೀನಿ. ನಾನು ಜಸ್ಟು 3000 ಅಷ್ಟೇ ನಾನು ಎಕ್ಸ್ಚೇಂಜ್ ಮಾಡ್ಕೊತಿರೋದು. ಯಾಕಂದರೆ ನೇಪಾಳಲ್ಲೂ ಕೂಡ ಇಂಡಿಯನ್ ಕರೆನ್ಸಿ ಅಕ್ಸೆಪ್ಟ್ ಮಾಡ್ತಾರೆ. ನಾನು 3000 ಇವಾಗ ನನಗೆ ಕೊಟ್ಟರೆ 4800 ನೇಪಾಲಿ ರುಪೀಸ್ ಕೊಡ್ತಾರೆ ಅವರು. ಸೊ ಈಗ ನೋಡ್ಬೋದು, ಇದು ನಮ್ಮದು ನೇಪಾಳಿ 500 ರುಪೀಸ್ ಇದು. ಸೊ ಎಲ್ಲ ನೋಟ್ ಮೇಲೂ ಮೋಸ್ಟ್ ಆಫ್ ಆಲ್ ಇದೇ ಇರುತ್ತೆ, ಹೈ ಕಾಸ್ಟ್ ನೋಟಲ್ಲೆಲ್ಲ. ಸೊ ಗಾಂಧಿ ತಾತನ ಬಿಟ್ಬಿಟ್ಟು ಇಲ್ಲಿ ನೋಡ್ಬೋದು ನೇಪಾಲ್ ರಾಷ್ಟ್ರ ಬ್ಯಾಂಕ್ ಅಂತ ಹಾಕಿದ್ದಾರೆ. ಸೊ ಬನ್ನಿ, ನೇಪಾಲ್ ಎಂಟ್ರಿ ಆಗಲಿಕ್ಕೆ ಮೊದಲನೇ ಟಾಸ್ಕು ಕಂಪ್ಲೀಟ್ ಆಯಿತು. ಇವಾಗ ಸೆಕೆಂಡ್ ಟಾಸ್ಕು ಬಾರ್ಡ್ರು ಕ್ರಾಸ್ ಮಾಡಬೇಕು. ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಆಗಿದೆ. ಇವಾಗ ನಾನು ನೋಡ್ತಾ ಇದ್ದೀನಿ ಬಾರ್ಡ್ರ್ ಕಡೆ. ಇದು ನೋಡ್ಬೋದು, ನಮ್ಮ ಇಂಡಿಯನ್ ರುಪೀಸಿಂದ ನೇಪಾಲಿ ರುಪೀಸ್ಗೆ ನಮ್ಮ ಕ್ಯಾಶ್ ಕನ್ವರ್ಟ್ ಆಗಿದೆ. ಎಷ್ಟು ಕ್ಯಾಶ್ ಕೊಟ್ಟಿದ್ದೋ ಮಲ್ಟಿಪಲ್ ಬೈ 1.6 ಕೊಡ್ತಾರೆ ಅವರು. ಬನ್ನಿ, ಇವಾಗ ಟೈಮ್ ಆಗಿದೆ ಬಾರ್ಡ್ರ್ ಕ್ರಾಸ್ ಮಾಡಲಿಕ್ಕೆ. ಬಾರ್ಡ್ರ್ ಕ್ರಾಸ್ ಮಾಡೋಣ. ಯೂಶ್ವಲಿ ನಾನು ಲೇಝಿ, ಅಂದರೆ ಸುಮಾರು ಸಲ ಪಾಸ್ಪೋರ್ಟ್ ಅಪ್ಲೈ ಮಾಡಬೇಕು ಅಂತ ಹೋದ್ರೂ ವಾಪಸ್ ಬಂದು ಮತ್ತೆ ಅಪ್ಲೈ ಮಾಡ್ತಿರಲಿಲ್ಲ. ಸೊ ಇವಾಗ ಪಾಸ್ಪೋರ್ಟ್ ಇಲ್ಲ ನನ್ನ ಹತ್ರ, ಬಟ್ ಆದ್ರೂ ನಾನು ಅಫಿಷಿಯಲ್ ಆಗಿ ಬಾರ್ಡರ್ ಕ್ರಾಸ್ ಮಾಡ್ತಿದ್ದೀನಿ ನೇಪಾಲ್ಗೆ. ನಾನು ಸ್ಟೇ ಆಗಿದ್ದಿಲ್ಲ, UP ಟೂರಿಸಮ್ ಡಿಪಾರ್ಟ್ಮೆಂಟ್ ಅವ್ರ ಹೋಟ್ಲದು. ಸೊ ಅಲ್ಲಿಂದ ಜಸ್ಟ್ 600 ಮೀಟ್ರ್ ದೂರ ಆಗುತ್ತೆ ನೇಪಾಲ್ ಬಾರ್ಡ್ರು. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಫ್ರೂಟ್ಸ್ನೆಲ್ಲ ಎರಡೆರಡು ರೇಟ್ ಹೇಳ್ತಾರೆ. ಒಂದು ನೇಪಾಲಿ ಪ್ರೈಸು, ಒಂದು ಇಂಡಿಯನ್ ಪ್ರೈಸು. ನೇಪಾಲಿ में कितने का? नेपाली 130. 130. इंडिया में 80. ಯೂಶ್ವಲಿ ನೇಪಾಲ್ಗೆ ಇಂಡಿಯಾದಿಂದ ಎಂಟ್ರಿ ಆಗಬೇಕು ಅಂದರೆ ಮೈನ್ 4 ಬಾರ್ಡ್ರ್ ಇದ್ದಾವೆ. ಒಂದು ದೇಹರಾದೂನಿಂದ, ಇನ್ನೊಂದು ಸೋನಾಲಿ ನಾನಿದ್ದೀನಲ್ಲ ಇದು ಉತ್ತರ ಪ್ರದೇಶದಿಂದ, ಮತ್ತು ಇನ್ನೊಂದು ಬಾರ್ಡ್ರ್ ಇದೆ ರಕ್ಸೋಲ್ ಅಂತ, ಬಿಹಾರದೊಂದು ಬಾರ್ಡ್ರ್ ಅದು. ಮತ್ತು ಇನ್ನೊಂದು ಬಾರ್ಡ್ರ್ ಇದೆ ಸಿಕ್ಕಿಮಿಂದ. ನಾರ್ತ್ ಈಸ್ಟಿಂದ ನೀವು ಎಂಟರ್ ಆಗ್ತೀರಾ ನೇಪಾಲ್ಗೆ ಅಂದರೆ ಸಿಕ್ಕಿಂ ಬಾರ್ಡ್ರ್ ಇರುತ್ತೆ. ನೋಡ್ಬೋದು, ಈ ಥರ ಬಾರ್ಡ್ರಿಗೆ ತಂದು ಬಿಡ್ತಾರೆ ರಿಕ್ಷಾದಲ್ಲಿ ನಮ್ಮನ್ನು. ಇದು ಇಂಡಿಯನ್ ಬಾರ್ಡ್ರು. ಇವರೆಲ್ಲ ನೇಪಾಳದಿಂದ ಬಂದಿರೋ ಗಾಡಿ ಇದು. ನೋಡ್ಬೋದು, ಲಾರ್ಡ್ ಬುದ್ಧ ಅಂತ ಇದೆ. ಸೊ ಇದನ್ನ ನಾವು ಕ್ರಾಸ್ ಮಾಡಿದ ತಕ್ಷಣ ಎಂಟ್ರಿ ಆಗ್ತೀವಿ ನಾವು ನೇಪಾಲ್ಗೆ. ಯಾ ಬ್ಯಾಂಗ್ಳೂರ್. I am staying in Lanka. Will an accept card, you know? In that call. साइड हो चुका है. हाँ. और आपका विधानसभा के पास में वो चालुक्या होटल है ना? हाँ हाँ हाँ. आप देख लो ना. हाँ. वहाँ मेरी ऑफिस भी थी. ठीक है. तो अभी मैं कभी कभी जाता हूँ. अब एड्रेस दो, तभी आऊँगा मिलने के लिए. हाँ. आओगे वापस रिटर्न? हाँ, लेकिन यहाँ से नहीं, रक्सोल से जाऊँगा. आओ हो बैठो, पानी पी लो. ಇಲ್ಲಿ ನೋಡ್ಬೋದು, ಇದು ಇವರೆಲ್ಲ ನೇಪಾಲಿಯನ್ಸು. ನೇಪಾಲ್ ಅವರು ಸೋನಾಲಿಗೆ ಬಂದು ಶಾಪಿಂಗ್ ಮಾಡೋದು ಕಾಮನ್ನು. ಯಾಕಂದರೆ ವೆನ್ ಕಂಪೇರ್ ಟು ನೇಪಾಲ್, ಇಂಡಿಯಾದಲ್ಲಿ ಸ್ವಲ್ಪ ಚೀಪ್ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ಸೋನಾಲಿ ಮತ್ತು ನೇಪಾಲ್ ಬಾರ್ಡ್ರಲ್ಲಿರೋ ಏರಿಯಾಗಳ್ದು ಅಂದರೆ ನಮ್ಮ ಇಂಡಿಯಾ ಕರೆನ್ಸಿನ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ, ಯಾವುದೇ ಪ್ರಾಬ್ಲಮ್ ಇರಲ್ಲ. ಹಾಗೆ ಅವ್ರು ನೇಪಾಲಿ ಕರೆನ್ಸಿನ ನಾವು ಅಕ್ಸೆಪ್ಟ್ ಮಾಡ್ತೀವಿ, ನಮಗೂ ಯಾವುದೂ ಪ್ರಾಬ್ಲಮ್ ಇಲ್ಲ. ಇವಾಗ ಅಣ್ಣ ಹೇಳ್ತಾರೆ ಬಾರ್ಡರ್ ಹೆಂಗೆ ಕ್ರಾಸ್ ಮಾಡೋದು ಇಂಡಿಯಾದಿಂದ ನೇಪಾಲ್ಗೆ ಅಂತ. ಕನ್ನಡ ಬರುತ್ತೆ ಇವ್ರಿಗೆ ಸ್ವಲ್ಪ ಸ್ವಲ್ಪ ಸ್ವಲ್ಪ, ಬಟ್ ತುಂಬ ಒಳ್ಳೆಯ ವ್ಯಕ್ತಿ. ಖುಷಿ ಆಯ್ತು ಇವನ್ನ ಭೇಟಿ ಮಾಡಿ. ಅದು ನಮ್ಮ ಕರೆಕ್ಟಾಗಿ ಇಂಡಿಯನ್ ಬಾರ್ಡ್ರು ದಾಟಬೇಕಾದ್ರೆ ಸಿಕ್ಕಿದ್ರು. ಅವ್ರದ್ದೊಂದು ಪುಟ್ಟ ಸ್ಟಾಲ್ ಇದೆ. ಸರ್, ಇವಾಗ ಬಾರ್ಡರ್ ಕ್ರಾಸ್ ಮಾಡಲಿಕ್ಕೆ ಪ್ರೊಸೀಜರ್? Just you go there, no? ಹಾಂ. There is some staff entered here. Okay? हाँ. So there is some police. हिंदी में बताइए, कोई प्रॉब्लम नहीं. हाँ. तो आपको वहाँ पे पुलिस वाले हैं, चेक करेंगे. ठीक है. आप फिर वहाँ से निकल जाओ. हाँ. वहाँ से निकलने के बाद बहुत सारे लोग हैं. हाँ. होटल में रुकोगे आप? रुकना चाहिए, लेकिन पहला में लुम्बी नहीं जाना पड़ेगा. लुम्बी नहीं. हाँ, क्योंकि पास पड़ता है ना यहाँ से. अच्छा, लुम्बिनी चलोगे? हाँ, लुम्बिनी के बाद वापस आके नाइट को पोखरा जाना पड़ेगा. अच्छा. तो आप एक काम करो ना. हाँ. पहले आप एक होटल बुक कर लो. ठीक है. हाँ. ನೋಡ್ಬೋದು, ಇದು ಇಂಡಿಯನ್ ಗೇಟ್. ಇದು ಇಂಡಿಯನ್ ಗೇಟ್ ಬಿಟ್ಟರೆ 200 ಮೀಟರ್ಸ್ ದೂರದಲ್ಲಿ ನಿಮಗೆ ಅಲ್ಲಿ ಕಾಣಿಸ್ಬೋದು.
ಅಲ್ಲಿ ಕಾಣಿಸ್ತಿದೆಯಲ್ಲ ಬ್ರೌನ್ ಕಲರಲ್ಲಿ, ಅದು ನೇಪಾಲ್ ಗೇಟು. ನಾವಿವಾಗ ಇಂಡಿಯಾ ಗೇಟ್ ಕ್ರಾಸ್ ಮಾಡಿ ನಾವು ನೇಪಾಲ್ ಗೇಟ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ನೀವು ನೋಡ್ಬೋದು ಏನು ಲಗೇಜ್ ಇಟ್ಕೊಂಡು ಹೋಗ್ತಿದ್ದಾರೆ, ಅವ್ರು ನೇಪಾಲಿಗೆ ಹೋಗ್ತಿರೋದು. ಸೊ ಬನ್ನಿ, ನೇಪಾಲ್ ಬಾರ್ಡ್ರ್ ಕ್ರಾಸ್ ಮಾಡೋ ಭಾಗ್ಯ ಬಂತು ನನಗೆ. ನಾನು ಅಂದ್ಕೊಂಡಿರಲಿಲ್ಲ ನಂದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು ನೇಪಾಲ್ ಆಗಿರುತ್ತೆ ಅಂತ. ಗ್ವಾಲಿಯರಿಂದ ಏನೇ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿದ್ದು ಗ್ವಾಲಿಯರಿಂದ, ಬಟ್ ಫೈನಲಿ ನಾನು ರೀಚ್ ಆಗಿದ್ದೀನಿ ಇವಾಗ ಇಂಡಿಯನ್ ಬಾರ್ಡ್ರು. ಸೊ ನನ್ನ ನೇಪಾಲ್ ಟ್ರಿಪ್ ಪ್ಲ್ಯಾನ್ ಆಗಿದೆ ಇಲ್ಲಿಂದ ಲುಂಬಿನಿ ಅಂದರೆ ಬುದ್ಧ ಹುಟ್ಟಿದ ಜಾಗ ಅದು. ಅಲ್ಲಿಂದ ನಾನು ನೋಡ್ತೀನಿ ಪೋಖ್ರಾ, ಆ ಪೋಖ್ರಾಯಿಂದ ನಾನು ನೋಡ್ತೀನಿ ನೇಪಾಲಿ ಕ್ಯಾಪಿಟಲ್ ಕಠ್ಮಂಡುಗೆ. ಆ ಕಠ್ಮಂಡುಯಿಂದ ನಾನು ಮತ್ತೆ ಇಂಡಿಯಾಕ್ಕೆ ಎಂಟರ್ ಆಗ್ತೀನಿ ಬಿಹಾರಲ್ಲಿ ರಾಕ್ಸೋಲ್ ಅಂತ ಬಾರ್ಡ್ರ್ ಇದೆ. ನಾನು ಎಕ್ಸಿಟ್ ಆಗೋದು ರಾಕ್ಸೋಲ್ ಬಾರ್ಡ್ರಿಂದ. ಇಂಡಿಯನ್ ಬಾರ್ಡ್ರ್ ಕ್ರಾಸ್ ಮಾಡ್ಬೋದು, ಆದರೆ ಇಂಡಿಯನ್ ಬಾರ್ಡ್ರಲ್ಲಿ ವಿಡಿಯೋ ಮಾಡೋಂಗಿಲ್ಲ. ಸೊ ಫೈನಲಿ ನಾವು ರೀಚ್ ಆಗಿದ್ದೀವಿ ನೇಪಾಲ್ಗೆ. ಸೊ 1 ನಿಮಿಷದಲ್ಲಿ ಎಲ್ಲ ಪ್ರೊಸೀಜರು ಕಂಪ್ಲೀಟ್ ಆಗೋಯ್ತು. ಆ ಬಾರ್ಡ್ರಿಂದ ಈ ಬಾರ್ಡ್ರ್ ನಾವು ಬರಲಿಕ್ಕೆ ಜಸ್ಟ್ 1 ಮಿನಿಟ್ ಅಷ್ಟೇ ಬೇಕಾಗಿದ್ದು. ನಾವು ಹಿಂದೆ ನೋಡ್ಬೋದು, ಅದು ನೇಪಾಲಿ ಗೇಟ್ ಅದು. ಸೊ ನಾವಿವಾಗ ಫೈನಲಿ ಎಂಟ್ರ್ ಆಗಿದ್ದೀವಿ ನೇಪಾಲ್. ಸೊ ಇಲ್ಲಿ ನೋಡ್ಬೋದು ನಿಮಗೆ ಸಿಕ್ಕಾಪಟ್ಟೆ ಟ್ಯಾಕ್ಸಿ ಎಲ್ಲ ಸಿಗ್ತವೆ. ಇಲ್ಲಿಂದ ನೀವು ಆರಾಮಾಗಿ ಬೇರೆ ಕಡೆನೂ ನೀವು ಹೊರಟೋಗ್ಬೋದು. ಹಾಯ್ ಬ್ರೋ, ವೇರ್ ಆರ್ ಯು ಫ್ರಮ್? गोरखपुर? अरे बाजू वाला बैंगलोर से भाई. हाँ, आप कहाँ, इधर से कहाँ जा रहे हो? भैरवा. कैसी? अरे भाई जुआ खेलने के लिए? अरे यार आप तो बहुत एंजॉय कर रहे हैं. उम्र कितना आपका? ओके भाई. ಸೊ ನಾವಿವಾಗ ಫೈನಲಿ ಎಂಟ್ರಿ ಆಗಿದ್ದೀವಿ ನೇಪಾಲ್ಗೆ. ಅಫಿಷಿಯಲ್ ಎಂಟ್ರಿ ಇದು. ಸೊ ಯಾವ ಪಾಸ್ಪೋರ್ಟು ಇಲ್ಲ, ಏನಿಲ್ಲ. ನಾನು ಅಂದ್ಕೊಂಡಿಲ್ಲ ಫೈನಲಿ ನನ್ನ ಲೈಫಲ್ಲೂ ಇಂಟರ್ನ್ಯಾಷನಲ್ ಟ್ರಿಪ್ ಆಗೋಯ್ತು. ನಾನು ಹೂವೇ ಕೂಡ ಮಾಡಿರಲಿಲ್ಲ. ನೋಡ್ಬೋದು ನೇಪಾಲ್ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇದಿರುತ್ತೆ ನಮಗೆ. ಸೊ ಅಲ್ಲಿ ಕಾಣಿಸ್ತಿದೆ ಲುಂಬಿನಿ. ಇಲ್ಲಿಂದ ಬುದ್ಧ ಹುಟ್ಟಿರೋ ಜಾಗ 26 ಕಿಲೋಮೀಟ್ರ್ ಆಗುತ್ತೆ. ಪೋಖ್ರಾ 180 ಕಿಲೋಮೀಟ್ರ್ ಆಗುತ್ತೆ. ನನ್ನ 2 ಡೆಸ್ಟಿನೇಷನ್ನು ಲೈನ್ ಬೈ ಲೈನ್ ಇದೆ. ಎರಡು ನಂದು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ ರೂಟು ಲೈನ್ ಪ್ರಕಾರ ನಿಂತಿದೆ. ಫೈನಲಿ ನಾವು ಎಂಟ್ರಿ ಆಗಿದ್ದೀವಿ ನೇಪಾಲ್. ಸೊ ನಾವು ಎಂಟ್ರಿ ಆಗಿದ ತಕ್ಷಣ ಬಾರ್ಡ್ರಲ್ಲಿ ಸಿಕ್ಕಾಪಟ್ಟೆ ಧೂಳು ನೋಡ್ಬೋದು. ಅಟ್ಲೀಸ್ಟ್ ನಮ್ಮ ಇಂಡಿಯಾ ಬಾರ್ಡ್ರು ಬೆಸ್ಟು, ಒಂದು ಸ್ವಲ್ಪ ನೀಟಾಗಿದೆ. ಇಷ್ಟೊಂದು ಟಾರ್ ರೋಡ್ ಎಲ್ಲ ಚೆನ್ನಾಗಿದೆ. ಇಲ್ಲೆಲ್ಲ ಮೋಸ್ಟ್ ಆಫ್ ಅಲ್ಲಿ ಏನು ಗಾಡಿ ನಿಂತಿದ್ದಾವೆ ಅವೆಲ್ಲ ನಿಮ್ಮನ್ನ ಕೆಸಿನಾಗ ಕರ್ಕೊಂಡು ಹೋಗೋ ಗಾಡಿಗಳವು. ಫೈನಲಿ ನಾವು ನೇಪಾಲ್ ಎಂಟ್ರಿ ಆಗೋದ್ವಿ. ಟ್ಯಾಮ್ ಬ್ರೋ. ಸೊ ನನಗೆ ನಂಬೋಕ್ಕಾಗ್ತಿಲ್ಲ ನಾನು ನೇಪಾಲಲ್ಲಿದ್ದೀನಿ ಅಂತ. ಜೈ ಪಶುಪತಿನಾಥ್, ಜೈ ನೇಪಾಳ್, ಜೈ ಜೈ ಕರ್ನಾಟಕ. ನೋಡ್ಬೋದು ಇಲ್ಲೆಲ್ಲ ಲಿಕ್ವರ್ ಅಂಗಡಿ ಇವೆಲ್ಲ. ಸೊ ಎಣ್ಣೆ ಅಂಗಡಿಗಳು ಬಂದಿದ ತಕ್ಷಣ ನಿಮ್ಮನ್ನ ವೆಲ್ಕಮ್ ಮಾಡ್ತವೆ. ಸುತ್ತಮುತ್ತಲೆಲ್ಲ ದೊಡ್ಡ ದೊಡ್ಡ ಎಣ್ಣೆ ಅಂಗಡಿಗಳಿದ್ದಾವೆ. ನೇಪಾಲಲ್ಲಿ ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಮಾಡ್ತಿರೋ ಕೆಲಸ ನಾನು ಇಲ್ಲಿ ಫಸ್ಟು ನೇಪಾಳಿ ಚಾಯ್ ಹೇಗಿದೆ ಅಂತ ಟೇಸ್ಟ್ ಮಾಡೋಣ, ಆಮೇಲೆ ಮುಂದೆ ಹೋಗೋಣ. ಇವಾಗ ಟೈಮ್ ಆಗಿದೆ ಟೀ ಬ್ರೇಕ್ ತೊಗೊಳ್ಲಿಕ್ಕೆ. ನಾನಿದ್ದೀನಿ ನೇಪಾಳಿ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಸಿಗೋ ಒಂದು ಚಾಯ್ ಅಂಗಡಿಲಿ. ಸೊ ಫಸ್ಟು ನೇಪಾಳಿ ನೋಟಲ್ಲಿ ಟ್ರಾನ್ಸಾಕ್ಷನ್ ಆಯಿತು. ಫಸ್ಟ್ ತೊಗೊಂಡಿದ್ದೀನಿ ಚಾಯ್. ಇದು 20 ರೂಪಾಯಿ ನೇಪಾಲಿ ರುಪೀಸು. ಸ್ಕ್ಯಾಮ್ ಮಾಡೋರು ತುಂಬ ಜನ ಇರ್ತಾರೆ, ಬಟ್ ಬಿವೇರ್ ಆಗಿರಿ ನೇಪಾಲಿಗೆ ಬಂದರೆ. ಸೊ ಚಿಯರ್ಸ್ ಟು ನೇಪಾಲ್ ಟ್ರಿಪ್. ಇದು ನನ್ನ ಸ್ಟೈಲು. ವೆಲ್ಕಮ್ ಮಾಡ್ತಿದ್ದೀನಿ ನಾನು ನೇಪಾಲ್ಗೆ. ಚಿಯರ್ಸ್ ಟು ನೇಪಾಲ್. ಅರೆ ಭಾಯ್ ಚಲ್ನಾ. ಸೊ ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಡ್ಯಾಮ್ ಬ್ರೋ. ಸೊ ಅದೇನೋ ಎಲೆ ಥರ ಹಾಕಿದ್ರು, ಅದರಿಂದ ಏನೋ ಫ್ಲೇವರ್ ಇದೆ, ನನಗೆ ಗೊತ್ತಿಲ್ಲ ಏನಂತ. ಬಟ್ ಟೀ ಮಾತ್ರ ಸಖತ್ತಾಗಿದೆ. ಆ್ಯಕ್ಚುಲಿ ಇಲ್ಲಿ ಟೀ ಅಂಗಡಿಲೂ ನನ್ನ ಸ್ಕ್ಯಾಮ್ ಮಾಡಲಿ ನೋಡಿದ್ರು. ಫಸ್ಟ್ ಅವ್ರು ಹೇಳಿದ್ದು 50 ರುಪೀಸ್ ಅಂತ. ಸೊ 50 ನೇಪಾಲಿ ರುಪೀಸ್ ಅಂತ ಹೇಳಿದ್ರು. ಬಟ್ ಆ್ಯಕ್ಚುಲಿ ಅದು ಕಾಸ್ಟು 20 ರೂಪಾಯಿ ಅಷ್ಟೇ. ಸೊ ಫೈನಲಿ ನಂದು ಫಸ್ಟು
ನೇಪಾಲಿ ಟ್ರಾನ್ಸಾಕ್ಷನ್ ಶುರುವಾಯಿತು. ಫಸ್ಟು ನೇಪಾಳಿ ದಿನನಿತ್ಯದ ವ್ಯವಹಾರ ಶುರುವಾಯಿತು ನೇಪಾಳಲ್ಲಿ, ಒಂದು ಟೀ ಅಂಗಡಿಲಿ. ನೇಪಾಳಿಗೆ ಎಂಟ್ರಿ ಆದರೆ ನಿಮಗೆ ಖಂಡಿತ ನಿಮ್ಗೆ ನೆಟ್ವರ್ಕ್ ಸಿಗೋಲ್ಲ, ನೇಪಾಳಿಗಲ್ಲ. ನೀವು ಸೋನಾಲಿ ನೇಪಾಲ್ ಬಾರ್ಡ್ರ್ ಹತ್ರ ಇದ್ದಾಗಲೇ ನಿಮ್ಗೆ ನೆಟ್ವರ್ಕ್ ನೆಗೆದು ಬಿದ್ದೋಗುತ್ತೆ. ಸೊ ನೀವು ನೇಪಾಳಿಗೆ ಬಂದಾಗ ಬಾರ್ಡ್ರ್ ಕ್ರಾಸ್ ಮಾಡಿ ಮುಂದೆ ಬಂದಾಗ ನಿಮಗೆ ಸಿಮ್ಗಳು ಸಿಗ್ತವೆ. ಸೊ ನೀವು ಅಲ್ಲಿ ಸಿಮ್ ತೊಗೊಂಡು ನೀವು ಯೂಸ್ ಮಾಡ್ಬೋದು. ಸೊ 300 ರೂಪೀಸ್ ಇಂಡಿಯನ್ ಕರೆನ್ಸಿ ಇರುತ್ತೆ. 7 ಡೇಸಿಗೆ 10 GB ಏನೋ ಡಾಟಾ ಇರುತ್ತೆ ಅಷ್ಟೇ. ಸೊ ಬಟ್ ನನಗೆ ನೆಟ್ ಏನು ಯೂಸ್ ಆಗೋಲ್ಲ, ಸೊ ಅದರಿಂದ ನಾನು ತೊಗೊಂಡಿಲ್ಲ. ಬೇಕಂದರೆ ನೀವು ಬಾರ್ಡರ್ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಸಿಮ್ ಅಂಗಡಿ ಇರ್ತವೆ, ನೀವು ಸಿಮ್ ತೊಗೊಳ್ಬೋದು. ज़्यादा चल रहा है क्योंकि आज छुट्टी है ना, बाहर से कोई ना कोई हाँ ठीक है. This is a Brooklyn-bound 2 express train. The next stop is Fulton Street. Stand clear of the closing doors, please. ನಾನಿವಾಗ ಹೋಗ್ತಾ ಇದ್ದೀನಿ ನೇಪಾಲ್ ಬಾರ್ಡ್ರಿಂದ ಬುದ್ಧ ಜನ್ಮಸ್ಥಳ ಲುಂಬಿನಿಗೆ. ನೇಪಾಲ್ ರೋಡ್ ಅಂತೂ ಸಿಕ್ಕಾಪಟ್ಟೆ ಸ್ಮೂತ್ ಇದೆ, ಸಖತ್ತಾಗಿದೆ. ಟ್ರಾಫಿಕ್ ಮಾತ್ರ ಕಡಿಮೆ, ಆರಾಮಾಗಿ ಓಡಿಸ್ಬೋದು ನೀವು ಎಲ್ಲಿ ಬೋರ್ಡ್ ಆಗಿದ್ರು. हाँ, भाट भट्टी नाम से है यहाँ. ठीक है. नेपाल की बहुत बड़ी मार्केट है ये. 20 किलोमीटर का अंतराल पर ये है. 20 किलोमीटर का अंतराल पे एक मार्केट इसका मिल जाएगा. लेकिन यहाँ से लोग सोनाली में जाते हैं परचेज करने के लिए. हाँ, परचेज करने के लिए जाते हैं क्योंकि इंडिया में सस्ता मिलता है ना. सारे सामान इंडिया से नेपाल में आता है. यहाँ पे हाँ, इंडिया से आता है क्योंकि नेपाल खुद प्रोडक्शन नहीं करता है. व्हीकल पे 100% आपको पर्सनल व्हीकल पे है. पर्सनल पे 100% है. जैसे बाइक हो गया, कार हो गया. कमर्शियल 100% मतलब if you pay 60,000 1 लाख से 1 लाख. अरे भाई. ये बुद्ध प्रतिमा है. बुद्ध प्रतिमा है ये. हाँ, बुद्ध चौक यहीं है. ठीक है. यहाँ से कितने किलोमीटर होता है? ये लुम्बिनी गेट है. हाँ. मैं भी तो अभी गया नहीं एक्चुअली. अरे यार अब नेपाल से अब तो नहीं गया. 3-4 साल से मैं हूँ नेपाल में. एक्चुअली मैं गया नहीं हूँ. ನಾವಿವಾಗ ಬಂದು ತಲುಪಿದ್ದೀವಿ ಬುದ್ಧ ಚೌಕ್. ಇಲ್ಲಿಂದ ನಾವು ಓಡ್ತಾ ಇದ್ದೀವಿ ಲುಂಬಿನಿಗೆ. ಸೊ ಇಲ್ಲಿಂದ ಲುಂಬಿನಿ 20 ಕಿಲೋಮೀಟರ್ ಬರ್ತಾನ. ಸೊ ಇಲ್ಲಿಂದ 20 ಕಿಲೋಮೀಟರ್ ಆಗುತ್ತೆ ಲುಂಬಿನಿ. ಸೊ ಚಾರ್ಜ್ ಬಂದ್ಬಿಟ್ಟು 70 ರೂಪಾಯಿ ನೇಪಾಳಿ ರೂಪೀಸ್. ಬಾರ್ಡರ್ ರೋಡ್ ಮಾತ್ರ ಒಂದು ಸ್ವಲ್ಪ ಗಲೀಜಾಗಿ ಕಾಣಿಸುತ್ತೆ. ಒಳಗಡೆ ಬಂದರೆ ಮಾತ್ರ ನೇಪಾಲ್ ರೋಡ್ ಮಾತ್ರ ಸಕ್ಕತ್ತಾಗಿದೆ, ನೀಟ್ ಆ್ಯಂಡ್ ಟ್ರಾಫಿಕ್ ಫ್ರೀ. ಈ ನೇಪಾಳಿ ಬಸ್ಗಳೆಲ್ಲ 30 ಸ್ಪೀಡ್ ಬಿಟ್ಬಿಟ್ಟು ಮೇಲೆ ಹತ್ತಲ್ಲ ಅನಿಸುತ್ತೆ. ನಾನು ಹತ್ತದಾಗಿಂದ ಬರೀ 30 ಕಿಲೋಮೀಟರ್ ಸ್ಪೀಡಲ್ಲೇ ಹೋಗ್ತಿದ್ದಾರೆ. 30 kmph ಬಿಟ್ಟು ರೈಸೇ ಮಾಡಿಲ್ಲ. ಇವ್ರು 3 ಜನನ ನಾನು ಆಚೆಗಡೆ ಏರ್ಪೋರ್ಟಲ್ಲಿ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಗೋದೆ. ಇವರು ಯಾವ ಥರ ಕೂತಿದ್ದಾರೆ ಅಂದರೆ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಒಂದು ಐಡಲ್ ಥರ ಕೂತಿದ್ದಾರೆ, ಯಾವ ಮೂಮೆಂಟು ಇಲ್ಲ. ನೀವಿಲ್ಲಿ ಮೋಟಿಪುರ್ ಅಂತ ಬರೆದಿರೋ ಬೋರ್ಡ್ನ ನೀವು ಕಾನ್ಸಂಟ್ರೇಟ್ ಮಾಡಿ. ಸ್ಟಾರ್ಟಿಂಗ್ ನೀವು ಎಂಟ್ರಿ ಆಗಬೇಕಾದ್ರೆ ಡಯಾಗೋನಲ್ ಆಗಿ ಲೈನ್ ಇರಲ್ಲ, ಆದರೆ ನೀವು ಎಕ್ಸಿಟ್ ಆಗಬೇಕಾದ್ರೆ ಬಾರ್ಡ್ರ್ ಕ್ಲೋಸ್ ಆಗಬೇಕಾದ್ರೆ ಡಯಾಗೋನಲ್ ಲೈನ್ ಇರುತ್ತೆ.
ಹೇಗಾಯ್ಸ್ ನಾನಿದ್ದೀನಿ ಇವಾಗ ಲುಂಬಿನಿಯಲ್ಲಿ. ಲುಂಬಿನಿ ಅಂದರೆ ಆ ಸಿದ್ಧಾರ್ಥ ಹುಟ್ಟಿದ ಜಾಗ, ಇದು ಬುದ್ಧದೇವ ಬಾರ್ನ್ ಆಗಿದ್ದ ಸ್ಥಳ ಇದು. ನಾನು ಸ್ಟೇ ಆಗಿದ್ದೀನಿ ಆ ಲುಂಬಿನಿ ಹತ್ರ ಇರೋ ಒಂದು ಹೋಟೆಲ್ನಲ್ಲಿ. ಯೂಶ್ವಲಿ ಇಲ್ಲೆಲ್ಲ ಇಂಡಿಯನ್ ಕರೆನ್ಸಿ ಅಕ್ಸೆಪ್ಟ್ ಮಾಡ್ತಾರೆ. ನೀವು ಇಂಡಿಯನ್ ಕರೆನ್ಸಿ ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅಂತ ತಲೆ ಕೆಡ್ಸ್ಕೊಳಂಗಿಲ್ಲ. ನೇಪಾಳಲ್ಲಿರೋ ಮ್ಯಾಕ್ಸಿಮಮ್ ಲೊಕೇಶನಲ್ಲಿ ಇಂಡಿಯನ್ ಕರೆನ್ಸಿ ಅಕ್ಸೆಪ್ಟ್ ಮಾಡ್ತಾರೆ. ಸೊ ನಿಮ್ಮ ಮನಿ ಏನಾದರೂ ಟ್ರಾನ್ಸ್ಫರ್ ಮಾಡಿಸ್ಕೊಬೇಕಾದ್ರೆ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಸ್ಕೊಳ್ಳಿ. ಮಿನಿಮಮ್ ಅಮೌಂಟ್ ಇಸ್ ಮೋರ್ ದ್ಯಾನ್ ಎನಫ್. ಮೇನ್ ಅಂದರೆ ಏನಂದರೆ ಗೌರ್ಮೆಂಟ್ ಆಫೀಸಲ್ಲಿ ಇಲ್ಲಾಂದರೆ ಬೇರೆ ಯಾವುದಾದ್ರೂ ಲೈಕ್ ಎಂಟ್ರಿ ಫೀಸು ಆ ಥರ ಇದ್ರೆ ಮಾತ್ರ ನೀವು ನೇಪಾಳಿ ಕರೆನ್ಸಿಲಿ ಪೇ ಮಾಡಬೇಕಿರುತ್ತೆ. ಯೂಶ್ವಲಿ ಟ್ರಾನ್ಸ್ಪೋರ್ಟೇಷನ್ಗೆ ಇಲ್ಲ ಹೋಟೆಲಲ್ಲಿ ಇಲ್ಲ ರೂಮಲ್ಲಿ ಉಳ್ಕೊಳೋದಾದರೆ ನೀವು ಇಂಡಿಯನ್ ಕರೆನ್ಸಿಲೇ ಪೇ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತು ಇನ್ನೊಂದು, ನೀವು ನೇಪಾಳಿಗೆ ಎಂಟರ್ ಆದಾಗ ನಿಮಗೆ ಗೂಗಲ್ ಪೇ ಫೋನ್ಪೇ ವರ್ಕ್ ಆಗುತ್ತೋ ಇಲ್ವೋ ಅಂತ ಡೌಟ್ ಇರುತ್ತೆ. ಖಂಡಿತ ವರ್ಕ್ ಆಗುತ್ತೆ. ಇವಾಗ ತಾನೇ ನನ್ನ ರೂಮ್ ರೆಂಟ್ ನಾನು ಇವಾಗಿನ್ನೂ ಪೇ ಮಾಡಿದೆ. ಕನ್ಫರ್ಮೇಷನ್ಗೆ ಆ ಕಡೆಯಿಂದ ವಾಟ್ಸಪ್ ಮೆಸೇಜು ಬಂತು. ಆ್ಯಕ್ಚುಲಿ ಇವಾಗ ನಾನು 2 ಸಿಮ್ಮಲ್ಲೂ ನೆಟ್ವರ್ಕ್ ಇಲ್ಲ, ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ವೈಫೈ ಯೂಸ್ ಮಾಡಿಕೊಂಡು ನಾನು ರೂಮ್ ರೆಂಟ್ ಪೇ ಮಾಡಿದ್ದು ಬೈ ಯೂಸಿಂಗ್ ಫೋನ್ಪೇ. ಬಟ್ ಒಂದೇನಂದರೆ ನೀವು ಸಿಮ್ ಎಜೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ ಫೋನಿಂದ. ಯಾಕಂದರೆ ಕೆಲವೊಂದು ಸಲ ನೀವು ಫೋನಿಂದ ನೀವು ಸಿಮ್ ತೆಗೆದ್ರೆ ಫೋನ್ಪೇ ಮತ್ತೆ ಫಸ್ಟಿಂದ ರಿಜಿಸ್ಟ್ರೇಷನ್ ಕೇಳುತ್ತೆ ಕೆಲವೊಂದು ಸಲ. ಸೊ ಆ ಪ್ರಾಬ್ಲಮಿಗೆ ನೀವು ಸಿಗಾಕೊಬಾರ್ದು ಅಂದ್ರೆ ಸೊ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿ, ಸಿಮ್ ಎಜೆಕ್ಟ್ ಮಾಡ್ದಲ್ಲೇ ಇರೋಕ್ಕೆ. ನಾವು ನೋಡ್ಬೋದು, ನಾವು ನೇಪಾಲ್ ಬಾರ್ಡ್ರಿಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ 2 ಟೈಮ್ ಝೋನ್ ನಮಗೆ ಫೋನಲ್ಲಿ ಕಾಣಿಸೋಕೆ ಶುರು ಆಗುತ್ತೆ. ಕೋಲ್ಕತ್ತಾ ಅಂತ ಏನಿದೆ ಅದು ನಮ್ಮ ಇಂಡಿಯಾದ ಟೈಮ್ ಝೋನ್. ಇದು ಉತ್ತರ ಪ್ರದೇಶ ಅಂತ ಏನಿದೆ ಇದು ಬಂದ್ಬಿಟ್ಟು ನೇಪಾಲ್ ಟೈಮ್ ಝೋನ್. ಇದು 5:36 ಆಗಿದೆ ನೇಪಾಳಲ್ಲಿ. ನಮ್ಮ ಇಂಡಿಯಾದಲ್ಲಿ 5:21 ಇದೆ. ಸೊ ಯೂಶ್ವಲಿ 15 ಮಿನಿಟ್ಸ್ ಡಿಫ್ರೆನ್ಸ್ ಇರುತ್ತೆ ನಮ್ಮ ಇಂಡಿಯಾಕ್ಕೂ ನೇಪಾಲ್ಗೂ. ನಮ್ಮ ನೇಪಾಲ್ ಬಂದ್ಬಿಟ್ಟು ನಮ್ಮ ಇಂಡಿಯಾಗಿಂತ 15 ನಿಮಿಷ ಮುಂದೆ ಇರುತ್ತೆ. ಇಲ್ಲಾಗಿದೆ ಇವಾಗ 5:36. ಈ ಟೈಮ್ ತೊಗೊಳೋದಾದರೆ ಇವಾಗ ನಾನು ಹೊಟ್ಟಿದ್ದೀನಿ 5:36ಕ್ಕೆ ರೂಮಿಂದ ಆಚೆಗಡೆ ಲುಂಬಿನಿ ಕಡೆ. ಬನ್ನಿ ಹೋಗೋಣ ಲುಂಬಿನಿ ನೋಡೋಣ. ನಿಮ್ಮ ಹತ್ರ ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡಿದ್ರೆ ಬೇಕಾದ್ರೆ ನೀವು ಅಲ್ಲಿ ಕಾಣಿಸ್ತಿದೆಯಲ್ಲ ಆ ರೂಮ್ ತೊಗೊಬೋದು. ಇಲ್ಲಿಂದ ನೋಡ್ಬೋದು ನೀವು. ಅದು 6,000 ಆಗುತ್ತೆ ಈ ಹೋಟೆಲ್ಗಳು ವಿತ್ AC.